ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ನಾನು ಪಲಾವ್, ಬೆಳಗ್ಗೆ ನಾಷ್ಟಕ್ಕೆ ಪಲಾವು ಮತ್ತು ಮಧ್ಯಾಹ್ನಕ್ಕೆ ಚಿಕ್ಕಡಿಕಾಯಿ ಪಲ್ಯ, ಮುಲ್ಲಂಗಿ ಸಾಂಬಾರು ಮಾಡೋದನ್ನು ತೋರಿಸ್ತಿದ್ದೀನಿ. ಹಾಗೆ ಮೊಟ್ಟೆ ಸಾರು ಮಾಡೋದನ್ನು ಕೂಡ ತೋರಿಸ್ತಿದ್ದೀನಿ. ಮತ್ತು ನೋಡಿ, ಇವಾಗ ಚಿಕ್ಕಡಿಕಾಯಿ ಪಲ್ಯ, ಪಲಾವ್ಗೆ ಮತ್ತು ಮುಲ್ಲಂಗಿ ಸಾರಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅನ್ನ ಕೂಡ ಇತ್ತು, ಅನ್ನ ಬಿಸಿ ಮಾಡಿ ಇಟ್ಟಿದ್ದೀನಿ. ನೋಡಿ, ಇವಾಗ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಮೊದಲಿಗೆ ನಾನು ಎಣ್ಣೆ ಇಟ್ಕೊಂಡಿದ್ದೀನಿ ಬೆಳಗ್ಗೆ ಪಲಾವ್ ಮಾಡೋದಕ್ಕೆ. ಪಲಾವು ಬೆಳಗ್ಗೆ ಮಧ್ಯಾಹ್ನಕ್ಕಲ್ಲ, ಬೆಳಗ್ಗೆ ಮಧ್ಯಾಹ್ನಕ್ಕೆ ಒಟ್ಟಿಗೆ ಅಡುಗೆ ಮಾಡಿಬಿಡ್ತೀನಿ. ಹಂಗಾಗಿ ಒಟ್ಟಿಗೆ ವಿಡಿಯೋ ಮಾಡಿಬಿಡ್ತಿದ್ದೀನಿ ನಾನು. ನೋಡಿ, ಪಕ್ಕದಲ್ಲಿ ಚಿಕ್ಕಡಿಕಾಯಿ ಬೇಯೋದಕ್ಕೆ ನೀರು ಇಟ್ಟಿದ್ದೀನಿ. ಇವಾಗ ಪಲಾವ್ ಮಾಡೋದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಒಂದು ದೊಡ್ಡದು ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಂಡಿದ್ದಾದಮೇಲೆ ಅದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿದ್ದಾದಮೇಲೆ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಚಿಕ್ಕಡಿಕಾಯಿನ ನಾನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ನಾನು ಚಿಕ್ಕಡಿಕಾಯಿನ ಬೇಯಕ್ಕಿಟ್ಟಿದ್ದೀನಿ. ಹಂಗೆ ಸ್ವಲ್ಪ ಉಪ್ಪನ್ನ ಹಾಕಿದ್ದೀನಿ. ಅದಕ್ಕೆ ಒಂಚೂರು ನಾವು ಸಕ್ಕರೆ ಒಂದು 1/4 ಟೀ ಸ್ಪೂನಷ್ಟು ಸಕ್ಕರೆ ಹಾಕಿದಾಗ ನಮಗೆ ಕಲರ್ ಚೇಂಜ್ ಆಗೋದಿಲ್ಲ, ತರಕಾರಿ ಕಲರ್ ಹಾಗೆ ಇರುತ್ತೆ. ಹಂಗಾಗಿ ನಾನು ಚಿಕ್ಕಡಿಕಾಯಿಗೆ ಸ್ವಲ್ಪ ಸಕ್ಕರೆನೂ ಹಾಕ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಇಲ್ಲಿ ಪಲಾವ್ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಆ ಕಡೆ ಬೇಳೆ ಬೇಯಕ್ಕಿಟ್ಟಿದ್ದೀನಿ. ಮುಲ್ಲಂಗಿ ಸಾರಿಗೆ ಬೇಳೆ ಕೂಡ ಬೇಯ್ತಾ ಇದೆ. ನೋಡಿ, ಆ ಕಡೆ ಕುಕ್ಕರ್ ಕಾಣ್ತಿದೆ. ಇದಕ್ಕೆ ನೋಡಿ ಸ್ವಲ್ಪ ಪುದೀನ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಎಲ್ಲ ಕೊತ್ತಂಬರಿ ಪುದೀನ ಎಲ್ಲ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಒಟ್ಟಿಗೆ ಹಾಕ್ಕೊಂಡು ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಡೋ ತನಕ ನಾವು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಮನೆಯಲ್ಲೇ ಮಾಡಿರೋಂಥ ಬಿರಿಯಾನಿ ಮಸಾಲೆ ಪುಡಿನ ನಾನೊಂದು ಅರ್ಧ ಟೀ ಸ್ಪೂನಷ್ಟು ಹಾಕಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಇವಾಗ ಅದಕ್ಕೆ ನಾನು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಒಂದು ಟೊಮೆಟೊ ಹಾಕಿದ್ದೀನಿ. ಒಂದು ಟೊಮೆಟೊ ಹಾಕ್ಕೊಂಡು ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇನ್ನು ಸ್ವಲ್ಪ ಟೊಮೆಟೊ ಮೆತ್ತಗೆ ಹಾಕಬೇಕಿತ್ತು. ಅಷ್ಟೊತ್ತಿಗೆ ನಾನು ಬೀನ್ಸು, ಕ್ಯಾರೆಟು, ನೌಕಲು, ಕಾಲಿಫ್ಲವರು ಮತ್ತು ಸ್ವೀಟ್ ಕಾರ್ನ್ ಇತ್ತು. ಸ್ವೀಟ್ ಕಾರ್ನ್ ಕೂಡ ಹಾಕ್ಕೊಂಡಿದ್ದೀನಿ. ಸ್ವೀಟ್ ಕಾರ್ನ್ ಹಾಕ್ಕೊಂಡು ಇದನ್ನೆಲ್ಲ ಹಾಕ್ಕೊಂಡು ನಾನು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ತರಕಾರಿ ಎಲ್ಲ ಹಾಕ್ಕೊಂಡು ತಿರುಗಿಸ್ಕೊಂಡು ಇದಕ್ಕೆ ನೋಡಿ ಒಂದು ಅರ್ಧ ಕಪ್ಪು ಮೊಸರು ಹಾಕ್ಕೊಂಡಿದ್ದೀನಿ. ಮೊಸರು ಹಾಕ್ಕೊಂಡು ಕೂಡ ಒಂದೇ ಒಟ್ಟಿಗೆ ತಿರುಗಿಸ್ಕೊಂಡ್ಬಿಡ್ತಾ ಇದ್ದೀನಿ. ನಾನೆಲ್ಲನೂ ಬೆಳಗ್ಗೆ ಟೈಮ್ ಆಗಿದೆ, ಹಾಗಾಗಿ ಅರ್ಜೆಂಟ್ಗೆ ಮಾಡ್ತಾಯಿದ್ದೀನಿ. ನಾನು ಅರ್ಜೆಂಟ್ಗೆ ಮಾಡ್ತಿದ್ದೀನಿ. ನೋಡಿ, ಇವಾಗ ಆಯಿತು. ತರಕಾರಿ ಹಾಕಿದ್ದಾಯಿತು. ತರಕಾರಿ ಜೊತೆಗೆ ಒಂದು 10 ನಿಮಿಷ ನಾವು ತರಕಾರಿ ಬೇಯಿಸ್ಕೊಂಡಾದ್ಮೇಲೆ ಅಕ್ಕಿ ಹಾಕ್ಕೊಂಬಿಟ್ಟಿದ್ದೀನಿ. ಅಕ್ಕಿ ನಾನು ನೆನೆಸಿಲ್ಲ, ಹಂಗೆ ಹಾಕಿದ್ದೀನಿ. ಹಂಗಾಗಿ 2 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡ್ತಾಯಿದ್ದೀನಿ. ಉಪ್ಪು ಹಾಕ್ಕೊಂಡು ನಾವು ಇವಾಗ ಇದಕ್ಕೆ 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನೋಡಿ, ಈ ಜಗ್ನಲ್ಲಿ 1 ಗ್ಲಾಸ್ ಹಾಕಿದ್ರೆ 2 ಗ್ಲಾಸ್ಗೆ ನೀರು ಹಾಕುತ್ತೆ. 1 ಗ್ಲಾಸ್ಗೆ 1 ಗ್ಲಾಸ್ ನೀರಾಗುತ್ತೆ. 2 ಗ್ಲಾಸ್ ನೀರಾಗುತ್ತೆ. ಹಂಗಾಗಿ 1 ಲೀಟ್ರಷ್ಟು ನೀರು ಹಾಕಿದ್ದೀನಿ. ಅಂದರೆ 2 ಜಗ್ಗು 1 ಲೀಟ್ರಷ್ಟು ನೀರು ಹಾಕಿದ್ದೀನಿ. ನೀರು ಹಾಕಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು, ಉಪ್ಪು ಖಾರ ನೋಡಿಕೊಂಡು ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಬರ್ಸ್ಕೊಂಬಿಡೋಣ. 2 ವಿಷಲ್ ಬರ್ಸ್ಕೊಂಡು ಆಗಿದೆ. ನೋಡಿ, ಇವಾಗ ಚಿಕ್ಕಡಿಕಾಯಿ ಕೂಡ ರೆಡಿಯಾಗಿದೆ. ಚಿಕ್ಕಡಿಕಾಯಿ ಬೆಂದಾಗಿದೆ. ಚಿಕ್ಕಡಿಕಾಯಿ ಪಲ್ಯಕ್ಕೆ ನಾನು ಇವಾಗ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಪಲ್ಯಕ್ಕೆ ನಾವು ತರಕಾರಿ ಬೇಯಿಸಿರೋದ್ರಿಂದ ತುಂಬ ಎಣ್ಣೆ ಇಡಿಸೋದಿಲ್ಲ. ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆನ ಹಾಕ್ಕೊಂಡು ನೋಡಿ, ಈರುಳ್ಳಿ ಒಂದು ಸಣ್ಣ ಮೀಡಿಯಮ್ ಸೈಜಿಂದ ಒಂದು ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಇವಾಗ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಅರಿಶಿನ ಪುಡಿ ಹಾಕಿ ನಾವು ಸ್ವಲ್ಪ ಫ್ರೈ ಆದಮೇಲೆ, ತುಂಬ ಫ್ರೈ ಆಗಬಾರ್ದು, ಹಸಿ ಹಿಂಗೆ ಇರಬೇಕು, ಸ್ವಲ್ಪ ಫ್ರೈ ಆದರೆ ಸಾಕು. ಇವಾಗ ನಾನು ಚಿಕ್ಕಡಿಕಾಯಿನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇದು ಬೇರೆ ಥರ ಪಲ್ಯ. ನಾವು ಬರೀ ಒಗ್ಗರಣೆ ಮಾಡೋದು ಬೇರೆ ಥರ ಪಲ್ಯ ಇರುತ್ತೆ. ಇದು ಬೇರೆ ಥರ ಪಲ್ಯ. ಇದು ಆಂಧ್ರದವ್ರು ಮಾಡ್ತಾರಲ್ಲ, ಆ ಥರ ಪಲ್ಯ ಮಾಡ್ತಿದ್ದೀನಿ ನಾನು. ಇವಾಗ ನೋಡಿ, ಚಿಕ್ಕಡಿಕಾಯಿನ ನಾವು ಚೆನ್ನಾಗಿ ತಿರುಗಿಸ್ಕೊಂಡಿದ್ದಾದಮೇಲೆ ಇವಾಗ ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ನೋಡಿ ಒಂದು 7-8 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಜೀರಿಗೆನ ಹಾಕ್ಕೊಂಡು ಇದನ್ನು ತರ್ತರಿಯಾಗಿ ನಾವು ರುಬ್ಕೋಬೇಕಾಗುತ್ತೆ. ತರ್ತರಿಯಾಗಿ ರುಬ್ಕೊಂಡು ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟಿದ್ದೀನಿ. ಇದಕ್ಕೆ ಸೇರಿಸ್ಕೊಳ್ಳೋದು ಸ್ಕಿಪ್ ಆಗಿದೆ. ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಸೇರಿಸ್ಕೊಂಡು ನಾನು 1 ಟೀ ಕಪ್ಪನ್ನಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಹಾಲು ಹಾಕ್ಕೊಂಡು ಇದು ನೀರಲ್ಲಿ ಬೇಯಿಸೋದಿಲ್ಲ, ಇದು ನೀರು ಹಿಂಗೋವರೆಗೂ ಇಟ್ಕೊಂಡು ಹಾಲೆಲ್ಲ ಹಿಂಗೋವರೆಗೂ ಇಟ್ಕೊಂಡು ನಾನು ಇವಾಗ 1 ಟೀ ಸ್ಪೂನಷ್ಟು ಧನಿಯಾ ಪುಡಿನ ಲಾಸ್ಟಲ್ಲಿ ಹಾಕ್ಬಿಟ್ಟು ನಾವು ಸ್ಟವ್ ಆಫ್ ಮಾಡ್ಕೊಂಬಿಡ್ಬೇಕಾಗುತ್ತೆ. ಹಾಗಾಗಿ ತಿರುಗಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಬಿಡೋಣ.
ಇದೆಲ್ಲ ಇದ್ದಿದ್ದು ಮೊಸರು ಬಜ್ಜಿಗೆಲ್ಲ ರೆಡಿ ಮಾಡಿರೋ ವೀಡಿಯೋ ತೋರಿಸ್ತಿರೋದು ಅಷ್ಟೇನೆ. ಇವಾಗ ನಾವು ಇದೆಲ್ಲ ಮೊದಲಿದ್ದ ವೀಡಿಯೋ ಮತ್ತೆ ಸ್ಕಿಪ್ ವೀಡಿಯೋ ಎಡಿವಾಗ ಬಂದಿದೆ ನೋಡಿ. ಇವಾಗ ಹಾಕ್ಕೊಂಡು ನಾವು ಇವಾಗ ಸ್ವಲ್ಪ ಮನೆಯಲ್ಲೇ ಮಾಡಿರೋಂಥ ಚಿಕನ್ ಮಟನ್ ಮಸಾಲೆ ಪುಡಿ ಇತ್ತು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ನಾನು ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ. ಇದಕ್ಕೆ ಆಫ್ ಮಾಡಿಬಿಟ್ಟು ಪಕ್ಕಕ್ಕೆ ಇಟ್ಕೊಂಬಿಡೋಣ. ಪಲ್ಯ ಕೂಡ ಆಗೋಯ್ತು. ಪಲ್ಯ ಆದಮೇಲೆ ನಾವು ಇವಾಗ ಒಂದು ಚಿಕ್ಕ ಪಾತ್ರೆಗೆ ಹಾಕ್ಕೊಂಡು ಖಾಲಿ ಮಾಡ್ಕೊಂಬಿಡೋಣ. ಹಂಗೆ ಮಾಡ್ಕೊಂಡಾಗ ನಮಗೆ ಸ್ಟವ್ ಹತ್ರನೂ ಕ್ಲೀನಾಗಿರುತ್ತೆ. ಎಲ್ಲ ಕ್ಲೀನ್ ಮಾಡಿಕೊಂಡು ನಾವು ಇಟ್ಬಿಟ್ರೆ ಮತ್ತು ನಾವು ಅಡುಗೆ ಮಾಡೋದಕ್ಕೆ ಪಾತ್ರೆಗಳು ನಮಗೆ ಕೈಗೆ ಸಿಗುತ್ತೆ. ಇವಾಗ ಸಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ನಾವು ಮುಲ್ಲಂಗಿ ಸಾರಿಗೆ ನಾನು ನೋಡಿ ಬೇಯಿಸೋದು ಒಂಥರ ಇದೆ, ಈ ಥರ ಒಂದ್ಸರಿ ಮಾಡ್ತಿದ್ದೀನಿ. ಇದಕ್ಕೆ ಸಾಂಬಾರು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು ಮತ್ತು ಟೊಮೆಟೊ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಎಲ್ಲ ಒಟ್ಟಿಗೆ ಎಣ್ಣೆಲ್ಲ ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ. ತುಂಬ ಬೇಯಿಸೋದಿಲ್ಲ, ಸುಮ್ಮನೆ ಸ್ವಲ್ಪ ಬಾಡಿಸ್ಕೊಂಡು ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ತಿದ್ದೀನಿ. ಒಂದು 3 ಟೀ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡು ಮುಲ್ಲಂಗಿ, ಆಲೂಗಡ್ಡೆ, ಬದನೆಕಾಯಿ 3 ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡು ಮುಲ್ಲಂಗಿ ಬದನೆಕಾಯಿ ಇಲ್ಲ, ಮುಲ್ಲಂಗಿನ ಆಲೂಗಡ್ಡೆ ಸೇರಿಸ್ಕೊಂಡಿದ್ದೆ. ಆಲೂಗಡ್ಡೆ ಮುಲ್ಲಂಗಿ ಹಾಕ್ಕೊಂಡು ನೋಡಿ ಇವಾಗ ನೀರು ಹಾಕಿ ನಾವು ಸ್ವಲ್ಪ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡೋಣ. ಒಂದು ಸ್ವಲ್ಪ ಮುಲ್ಲಂಗಿ ಆಲೂಗಡ್ಡೆ ಸ್ವಲ್ಪ ಬೇಯೋವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ. ಈ ಥರನೂ ಮಾಡ್ಬೋದು, ಮತ್ತು ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ಟು ಕುಕ್ಕರಲ್ಲಿ ಕುದಿಸಿ ಮಾಡೋದು ಅದು ಬೇರೆ ಥರ ಮಾಡ್ಬೋದು. ಆ ಥರನೂ ಮಾಡ್ತೀನಿ, ಈ ಥರನೂ ಒಂದೊಂದು ಸಾರಿ ಮಾಡ್ತೀನಿ ನಾನು. ನೋಡಿ ಇವಾಗ ಪಲಾವ್ ರೆಡಿಯಾಗಿದೆ. ಆ ಕಡೆ ಮುಲ್ಲಂಗಿ ಸಾರು ರೆಡಿ ಆಗ್ತಿದೆ, ಮತ್ತು ಪಲಾವ್ಗೆ ರೆಡಿಯಾಗಿದೆ. ಪಲಾವು ರೆಡಿಯಾಗಿದೆ ನೋಡಿ, ಹೇಗೆ ಉದುದ್ರಾಗಿ ಕಲರಾಗಿ ಬಂದಿದೆ. ಸ್ವೀಟ್ ಕಾರ್ನ್ ಪಲಾವು ನೋಡಿ ಹೇಗಿದೆ ಅಂತೇಳಿ. ಇದು ರೆಡಿ ಆಯಿತು. ಮತ್ತು ಇವಾಗ ಅಷ್ಟೊತ್ತಿಗೆ ಪಾತ್ರೆ ಎಲ್ಲ ಜೋಡಿಸ್ಕೊಂಡ್ಬಿಡ್ತಿದ್ದೀನಿ. ಮುಲ್ಲಂಗಿ ಸಾರು ಕುದೀತಾ ಇದೆ ನೋಡಿ, ಪಾತ್ರೆ ಎಲ್ಲ ಜೋಡಿಸ್ಕೊಂಡ್ಬಿಡ್ತಾಯಿದ್ದೀನಿ. ಪಾತ್ರೆ ಎಲ್ಲ ಜೋಡಿಸ್ಕೊಂಡು ನೋಡಿ ಆ ಕಡೆ ವಿಷಲ್ ಬಂದಾಯಿತು, ಕುದೀತಾ ಇದೆ. ಆ ಕಡೆಗೆಲ್ಲ ವಿಷಲ್ ಬಂದಾಯಿತು, ಎಲ್ಲ ರೆಡಿ ಆಯಿತು. ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಇವಾಗ ಬೇಳೆನೂ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಪಕ್ಕಕ್ಕೆ ಇಟ್ಕೊಂಡು ಇವಾಗ ರೆಡಿ ಮಾಡಿಕೊಂಡು ನೋಡಿ ಕಾಫಿ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಒಂದು ಸ್ವಲ್ಪ ಕಾಫಿ ಕುಡಿದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ. ಬೆಳಗ್ಗೆ ಸ್ವಲ್ಪ ಕಾಫಿ ಕುಡಿದಿದ್ದೆ, ಇವಾಗ ಮತ್ತೆ ಕಾಫಿ ಮಾಡಿಕೊಂಡು ಕಾಫಿ ಕುಡಿದ್ಬಿಟ್ಟು ಮತ್ತು ಸಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಕಾಫಿ ಮಾಡ್ಕೊಂಡಾಯ್ತು. ನನಗೂ ನನ್ನ ಮಗನಿಗೆ ಇಬ್ಬರಿಗೂ ಕಾಫಿ ಮಾಡ್ಕೊಂಡಿದ್ದೀನಿ. ಕಾಫಿ ಮಾಡಿಕೊಂಡು ಕುಡಿದ್ಬಿಟ್ಟು ನೋಡಿ ಸಾರಿಗೆ ರೆಡಿ ಆಯಿತು. ತರಕಾರಿ ಎಲ್ಲ ಬೆಂದಾಯಿತು, 3/4 ಭಾಗ ಬೆಂದಿದೆ. 3/4 ಭಾಗ ಬೆಂದಮೇಲೆ ನಾವು ಬೇಳೆ ಬೇಯಿಸಿರೋದನ್ನು ಇದಕ್ಕೆ ಸೇರಿಸ್ಕೊಂಡ್ಬಿಡ್ತಾಯಿದ್ದೀನಿ. ಬೇಳೆ ಬೇಯಿಸಿರೋದನ್ನು ಸೇರಿಸ್ಕೊಂಡು ನಾವು ಸುಮ್ಮನೆ ಒಂದು ಕುದಿ ಬಂದರೆ ಸಾಕು, ಬೇಳೆ ಮಿಕ್ಸ್ ಆಗುತ್ತಲ್ಲ. ಬೇಳೆ ಒಂದು ಕುದಿ ಬಂದರೆ ನನಗೆ ಬೇಳೆ ಸಾರು, ಬೇಳೆ ತರಕಾರಿ ಎಲ್ಲ ಮಿಕ್ಸಾಗಿ ಚೆನ್ನಾಗಿ ಕುದಿ ಬಂದರೆ ಸಾಕಾಗುತ್ತೆ. ಒಂದು ಕುದಿ ಬಂದಮೇಲೆ ನಾವು ಇವಾಗ ಅದಕ್ಕೆ ಸಾರಿಗೆ ಒಗ್ಗರಣೆ ಮಾಡ್ಕೊಂಡ್ಬಿಡ್ಬೇಕಾಗುತ್ತೆ. ಮೊದಲೊಂದು ಸಾರಿ ಒಗ್ಗರಣೆ ಮಾಡಿಲ್ಲ, ಅದಕ್ಕೆ ಸಾಸಿವೆ ಎಲ್ಲ ಹಾಕಿಲ್ಲ, ಫ್ರೈ ಮಾಡ್ಕೊಂಡಿದ್ದೆ ತರಕಾರಿ ಎಲ್ಲನೂ. ಇವಾಗ ನಾವು ಸಾರನ್ನ ಒಗ್ಗರಣೆ ಮಾಡ್ಕೊಬೇಕಾಗುತ್ತೆ. ಸಾರನ್ನೇ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ನಾನು ಮತ್ತೆ ಒಂದು ನೋಡಿ ಪ್ಯಾನ್ ಇಟ್ಕೊಂಡಿದ್ದೀನಿ. ಒಗ್ಗರಣೆ ಪ್ಯಾನ್ ಇಟ್ಕೊಂಡಿದ್ದೀನಿ. ಒಗ್ಗರಣೆ ಪ್ಯಾನ್ ಇದು ಕೆಳಗಡೆ ಬಿದ್ದುಬಿಡುತ್ತೆ ಅಂತ ನಾನು ಒಂದು ಕಲ್ಲು ಇಟ್ಕೊಂಡಿರ್ತೀನಿ ನೋಡಿ. ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಪೂರಿ ಮಾಡಿರೋ ಎಣ್ಣೆ. ಪೂರಿ ಮಾಡಿರೋ ಎಣ್ಣೆ ಇದಕ್ಕೆ ಹಾಕ್ಕೊಳ್ತಾಯಿದ್ದೀನಿ. ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ ಮತ್ತು ಕರಿಬೇವು, ಸ್ವಲ್ಪ ಇಂಗು ಹಾಕಿ ಒಗ್ಗರಣೆ ಹಾಕ್ಕೊಳ್ತೀನಿ. ನಾನು ಸಾಸಿವೆ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ನಾನು ಸಾಂಬಾರಿಗೆ ಒಗ್ಗರಣೆ ಕೊಡೋದಿಲ್ಲ. ಮತ್ತು ಸಾಸಿವೆ, ಕರಿಬೇವು, ಇಂಗು ಮಾತ್ರ ಹಾಕ್ಕೊಂಡು ಒಗ್ಗರಣೆ ಕೊಡ್ತೀನಿ. ರೆಡಿಯಾಗಿದೆ ನೋಡಿ, ಇಷ್ಟು ರೆಡಿಯಾಗಿದೆ. ಇಷ್ಟು ರೆಡಿ ಆದಮೇಲೆ ನೋಡಿ ಇಷ್ಟು ರೆಡಿ ಆಯಿತು. ರೆಡಿ ಆದಮೇಲೆ ಇವಾಗ ನಾವು ಅಡುಗೆ ರೆಡಿ ಆಯಿತು, ನಾಷ್ಟ ರೆಡಿ ಆಯಿತು, ಎಲ್ಲ ರೆಡಿ ಆಯಿತು. ಕಿಚನಲ್ಲಿ ನೋಡಿ ಇನ್ನೂ ಎಲ್ಲ ಹಾಗೆ ಇದೆ, ಎಲ್ಲ ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡಾಗ ಮೊಟ್ಟೆ ಸಾರು ಮಾಡೋದು ತೋರಿಸ್ತಿದ್ದೆ ಅಂದ್ಕೊಂಡೆ. ಮೊಟ್ಟೆ ಸಾರು ಮಾಡೋದು ಈ ವಿಡಿಯೋನಲ್ಲಿ ಹಾಕಿಲ್ಲ, ನಾನು ಬೇರೆ ವಿಡಿಯೋನಲ್ಲಿ ಹಾಕಿದ್ದೀನಿ. ಅದನ್ನು ಕೂಡ ನಾನು ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ, ಅದರಲ್ಲಿ ಹಾಕ್ತೀನಿ. ಮತ್ತು ಎಲ್ಲ ನೋಡಿ ಕ್ಲೀನಾಗಿ ರೆಡಿಯಾಗಿದೆ. ಇದು ಬಂದ್ಬಿಟ್ಟು ನಮಗೆ ಎಲ್ಲ ತರಕಾರಿ ಇದೆಲ್ಲ ತುರ್ಬೋದು. ಇದು ಒಂದು ತೊಗೊಂಡಿದ್ದೆ, ನಾನು ಮೀಶೋನಲ್ಲಿ ತೊಗೊಂಡಿದ್ದೆ, 160 ರೂಪಾಯಿ ಕೊಟ್ಟು ತೊಗೊಂಡಿದ್ದೆ ನೋಡಿ. ಇದನ್ನು ಓಪನ್ ಮಾಡಿ ತೋರಿಸ್ತಿದ್ದೀನಿ. ಇದನ್ನು ಓಪನ್ ಮಾಡ್ತಿದ್ದೀನಿ ನೋಡಿ. ನಾನು ವೀಡಿಯೋದಲ್ಲೆಲ್ಲ ನೋಡಿದ್ದೆ ಹೇಗಿದೆ ಅಂತೇಳಿ. ಇನ್ನೂ ಟ್ರೈ ಮಾಡಿಲ್ಲ. ನಾನು ಟ್ರೈ ಮಾಡೋದು ಒಂದು ಸರಿ ವೀಡಿಯೋ ಮಾಡಿ ತೋರಿಸ್ತೀನಿ. ಇದರಲ್ಲಿ ಪರವಾಗಿಲ್ಲ ಅನಿಸುತ್ತೆ ನೋಡಿ. ಇಷ್ಟು ಇದಿದೆ, ಇದರಲ್ಲಿ ನಾವು ಈ ಥರ ತುರ್ಕೋಬೋದು ಅನಿಸುತ್ತೆ. ತರಕಾರಿ, ಕ್ಯಾರೆಟು ಮತ್ತು ಸೌತೆಕಾಯಿ ಇದೆಲ್ಲನೂ
ಎಲೆಕೋಸು ಇದೆಲ್ಲ ತುರ್ಕೋಬೋದು ಅನಿಸುತ್ತೆ, ತೆಂಗಿನಕಾಯಿ ಕೂಡ ತುರ್ಕೋಬೋದು ಅನಿಸುತ್ತೆ. ಈ ಥರ ಇದೆ. ಇಷ್ಟು ಬ್ಲೇಡ್ ಕೊಟ್ಟಿದ್ದಾರೆ ನಮಗೆ, 5-6 ಬ್ಲೇಡ್ ಏನೋ ಕೊಟ್ಟಿದ್ದಾರೆ. ಇದು ನೋಡಿ ಹೇಗೆ ಅನ್ನಿಸ್ತು ಅಂತೇಳಿ ನನಗೆ ಮೀಶೋದಲ್ಲಿ ಬೇಕಾಗಿರೋ ತೊಗೊಳ್ಳಿ. ನನಗೆ ಲಿಂಕ್ ಕಳಿಸೋದಕ್ಕೆಲ್ಲ ಗೊತ್ತಿಲ್ಲ, ನಾನು ತೊಗೊಂಡಿದ್ದು ಮಾತ್ರ ನಾನು ವಿಡಿಯೋ ಹಾಕ್ತಿದ್ದೀನಿ. ಲಿಂಕ್ ಕಳ್ಸೋಕ್ಕೆ ಗೊತ್ತಾದರೆ ನಿಮಗೆ ಇನ್ನೊಂದು ಸರಿಗೆ ನಾನು ಲಿಂಕ್ ಕಳಿಸ್ಕೊಡ್ತೀನಿ. ನೋಡಿ ಇಷ್ಟು ಥರ ಮಾಡ್ಬೋದು ಅಂತ, ಇಷ್ಟು ಥರ ಬ್ಲೇಡ್ ಕೊಟ್ಟಿದ್ದಾರೆ ಇದರಲ್ಲಿ. ನೀವು ನೋಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ನೆಂಟರಿಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ, ಧನ್ಯವಾದಗಳು.